ಈ ಬಾರಿಯೂ ಕೂಡ ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಬರಗಾಲ ಅನ್ನುವಂತಹ ಕಾರಣಕ್ಕೆ ಅದ್ದೂರಿ ದಸರಾ ಬೇಡ ಅನ್ನುವಂತಹ ಸಲಹೆಗಳು ಇದ್ರೂ ಕೂಡ ಅದ್ದೂರಿ ದಸರಾ ನಡೆಸಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡಲಾಗಿದೆ. ಹಾಗಾದ್ರೆ ದಸರಾ ಉದ್ಘಾಟನೆ ನಡೆಯೋದು ಯಾವಾಗ? ಈ ಬಾರಿ ನಾಡ ಹಬ್ಬಕ್ಕೆ ಕೇಳಿದಂತ ಅನುದಾನ ಎಷ್ಟು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಾಡ ಹಬ್ಬಕ್ಕೆ ಸಿದ್ದತೆ ಆರಂಭಿಸಿದ ಸರ್ಕಾರ. ಅಕ್ಟೋಬರ್ 11ರಂದು ಮೈಸೂರು ದಸರಾ ಉದ್ಘಾಟನೆ. ಮೈಸೂರು ದಸರಾ ಕರುನಾಡಿನ ನಾಡಹಬ್ಬ. ದೇವಿಯ ಆರಾಧನೆಯೇ ಕನ್ನಡಿಗರಿಗೆ ಎಲ್ಲಿಲ್ಲದ ಸಡಗರ. ದಸರಾ ಜಂಬೂ ಸವಾರಿ ನೋಡುವುದೇ ಕಣ್ಣಿಗೆ ಇನ್ನಿಲ್ಲದ ಆನಂದ. ಅನೇಕ ಸೋಜಿಗಗಳನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿರುವ ಈ ವರ್ಷದ ದಸರಾಗೆ ದಿನಾಂಕ ನಿಗದಿಯಾಗಿದೆ. ಮೈಸೂರು ದಸರಾಗೆ ಸರ್ಕಾರ ಭರ್ಜರಿಯಾಗಿ ಸಿದ್ದತೆ ನಡೆಸ್ತಾ ಇದೆ. ಇದೀಗ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ನಾಡಹಬ್ಬಕ್ಕೆ ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಆಗಸ್ಟ್ 26ಕ್ಕೆ ಗಜಪಡೆಗಳು ಮೈಸೂರಿಗೆ ಆಗಮಿಸಲಿದ್ದು ಅಕ್ಟೋಬರ್ 11ರಿಂದ 21ರವರೆಗೆ ದಸರಾ ಆಚರಣೆ ಮಾಡುವುದಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26ರಂದು ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4:10 ಅದನ್ನ ಪರಂಪರೆಯನ್ನು ಉಳಿಸಿಕೊಂಡು ಮಾಡುವಂತದ್ದು ಸಂಪ್ರದಾಯವಾಗಿ. ಇನ್ನು ರಾಜ್ಯದಲ್ಲಿ ಮಳೆ ಅಭಾವದ ಕಾರಣ ಕೆಲವೆಡೆ ರೈತರು ಪರದಾಡುತ್ತಿದ್ದಾರೆ. ಕೆಲವು ಭಾಗದಲ್ಲಿ ಮಳೆಯಾಗ್ತಿದೆ, ಹೀಗಾಗಿ ಬರಗಾಲ ಘೋಷಣೆ ಮಾಡಬೇಕು ಎಂಬ ಒತ್ತಡ ಸರ್ಕಾರದ ಮೇಲೆ ಇದೆ. ಇಂತಹ ಸಂದರ್ಭದಲ್ಲಿ ಅದ್ದೂರಿ ದಸರಾ ಆಚರಣೆ ಮಾಡಬಾರದು ಎಂಬ ಸಲಹೆಗಳು ಸಭೆಯಲ್ಲಿ ವ್ಯಕ್ತವಾಗಿದ್ದು, ಆದರೂ ಕೂಡ ನಾಡಹಬ್ಬದ ದಸರಾವನ್ನ ಯಥಾಪ್ರಕಾರ ಆಚರಣೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಕೆಲವೊಂದು ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸಿ ದಸರಾಗೆ ಇನ್ನಷ್ಟು ಮೆರುಗು ನೀಡುವ ಪ್ಲಾನ್ ಸರ್ಕಾರ ಮಾಡ್ತಾ ಇದೆ. ಅಕ್ಟೋಬರ್ 11ರ ಬೆಳಗ್ಗೆ 11:50ಕ್ಕೆ ಮೈಸೂರು ದಸರಾ ಉದ್ಘಾಟನೆ ನಡೆಯಲಿದೆ. ಅಕ್ಟೋಬರ್ 21ರಂದು ವಿಶ್ವ ಪ್ರಸಿದ್ಧ ಜಂಬೂ ಸವಾರಿ ಅದ್ದೂರಿಯಾಗಿ ನಡೆಯಲಿದೆ. ಅಕ್ಟೋಬರ್ 21ರ ಸಂಜೆ 4:10ಕ್ಕೆ ಜಂಬೂ ಸವಾರಿ ಸಿಎಂ ಡಿಕೆಶಿ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ ದಸರಾ ಆಚರಣೆಗೆ 50 ಕೋಟಿ ಅನುದಾನಕ್ಕೆ ಬೇಡಿಕೆ ಇಡಲಾಗಿದೆ. ಕಳೆದ ಬಾರಿ ದಸರಾ ಆಚರಣೆಗೆ 45 ಕೋಟಿ ಖರ್ಚು ಆಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 30 ಕೋಟಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ರೂಪಾಯಿ, ಅರಮನೆ ಆಡಳಿತ ಮಂಡಳಿಯಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆದರೆ ಈ ಬಾರಿ ಅನುದಾನ ಹೆಚ್ಚಳ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಅನುದಾನದ ಬಗ್ಗೆ ನಿಗದಿ ಅಂತಿಮ ಆಗಲಿದೆ. ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನು ನಾವು ಉಳಿಸಿಕೊಂಡು ದಸರಾ ಆಚರಣೆಯನ್ನ 9 ದಿನಗಳ ಕಾಲ ದುಃಖವನ್ನ ದೂರ ಮಾಡುವಂತಹ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನ ಹೋದ ವರ್ಷ ಯಾವ ರೀತಿ ಇತ್ತೋ ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂತಹ ಒಂದು ಪದ್ಧತಿ. ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದನ್ನು ನಮೂದೇ ಆಗಿದ್ದರಿಂದ ಅದನ್ನು ನಾವು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ. ದಸರಾದಲ್ಲಿ ಕಂಬಳಕ್ಕೆ ಸಿಗುತ್ತಾ ಅನುಮತಿ? ದಸರಾದಲ್ಲಿ ಕಂಬಳ ನಡೆಸುವ ಬಗ್ಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಲಾಗುತ್ತಿದೆ. ಆದರೆ ಅಂತಿಮವಾದ ತೀರ್ಮಾನ ಇನ್ನೂ ಸರ್ಕಾರ ಮಾಡಿಲ್ಲ. ಕಂಬಳಕ್ಕೆ ಅನುಮತಿ ಕೇಳಿರುವ ಕಂಬಳ ಸಮಿತಿ ಅಕ್ಟೋಬರ್ 18 ಹಾಗೂ 19ರಂದು ಕಂಬಳ ಆಚರಣೆಗೆ ಮನವಿ ಮಾಡಿದೆ. ಅಷ್ಟೇ ಅಲ್ಲದೆ ಕಂಬಳ ಸಮಿತಿ ಕಂಬಳಕ್ಕೆ ಪ್ರತ್ಯೇಕ ಅನುದಾನ ಕೋರಿದೆ.
ಮೈಸೂರು ದಸರಾದಲ್ಲೂ ಕೂಡ ಕಂಬಳ ಅಷ್ಟೊಂದು ವಿಜೃಂಭಣೆಯಿಂದ ನಡೀತದೆ. ಅಲ್ಲ, ಒಂದು ವರ್ಷದಿಂದ ವರ್ಷಕ್ಕೆ ಇನ್ನೊಂದು ಜನಗಳು ಯಂಗ್ ಜನರೇಷನ್ ಬರ್ತಾರೆ. ಮನುಷ್ಯ ಮತ್ತೆ ಪ್ರಾಣಿಗಳ ನಡುವಂತ ಪ್ರೀತಿ, ಜನ ಬೇರೆ ಬೇರೆ ನಿರೀಕ್ಷೆ ಮಾಡ್ತಾರೆ. ಒಂದೇ ತರದ 10 ಬ್ಯಾಂಡ್ ಸೆಟ್ಗಳು ಹೋಗೋ ಬದಲು ಒಂದು ವಿಶೇಷ ರೀತಿಯಾದ ಸಾಂಸ್ಕೃತಿಕ ಕ್ರೀಡೆಯನ್ನು ತೋರಿಸಿದ್ರೆ ದಸರಾಕ್ಕೆ ಹೆಚ್ಚಿನ ಮೆರುಗು ಕೊಡ್ತದೆ. ಇಲ್ಲದ್ರೆ ಏನಾಗ್ತದೆ, 10 ಬ್ಯಾಂಡ್ ಸೆಟ್ಗಳು ಹೋಗ್ತದೆ, 10 ಇದು ಹೋಗ್ತದೆ. ಈಗ ನೋಡಿ, ಗಣರಾಜ್ಯೋತ್ಸವ ಪರೇಡ್ ಮಾಡ್ತಾರೆ, ಇಡೀ ದೇಶದಿಂದ ಬರ್ತಾರೆ. ಅದೇ ರೀತಿ ದಸರಾಕ್ಕೆ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಟ್ಯಾಬ್ಲೋಗಳು ಬಂದ್ರು ಮತ್ತೆ ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ತೋರಿಸಿದ್ರೆ ಅತ್ಯಂತ ಹೆಚ್ಚು ಮೆರುಗು ಸಿಗುವಂತ ಕೆಲಸಗಳಾಗ್ತದೆ. ಈ ಹಿಂದೆ ಆಗ್ಲಿಲ್ಲ, ಈ ಸಲ ಒಂದು ಅವಕಾಶ ಬಂದಿದೆ, ಜನರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಕಂಬಳ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಆಚರಿಸುವ ವಿವಿಧ ಸಂಪ್ರದಾಯವನ್ನ ದಸರಾದಲ್ಲಿ ಪರಿಚಯಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ.